ಇಲ್ಲಿ ಯಾವುದು ಶಾಶ್ವತವಲ್ಲ ಅನ್ನುವ ವೇದಾಂತ ಇದೆಯಲ್ಲ, ಅದನ್ನು ಉಪನಿಷತ್ತು ಬಂದು ಬೋಧಿಸಬೇಕಿಲ್ಲ. ನಮ್ಮೆಲ್ಲರ ಅನುಭವ ಅದು, ನಮಗೆ ಗೊತ್ತಿರುತ್ತೆ ಅದು. ಆದರೆ ಸಮಯಕ್ಕೆ ಆ ಮಾತು ನಮಗೆ ಒದಗಿ ಬರೋದಿಲ್ಲ. ಸಣ್ಣ ವಸ್ತುವನ್ನು ಕಳೆದುಕೊಂಡ್ರು ಅಥವಾ ಬದುಕಿನಲ್ಲಿ ಏನನ್ನು ಕಳೆದುಕೊಂಡ್ರೂ ಬಹಳ ನೋಯ್ತೀವಿ, ಬೇಯ್ತೀವಿ. ಹಾಗಾಗಿಯೇ ನಮ್ಮ ಪೂರ್ವಜರು ಅದನ್ನು ಮತ್ತೆ ಮತ್ತೆ ಹೇಳ್ತಾ ಹೋದರು, ಗೊತ್ತಿದ್ದ ಸತ್ಯವೇ ಆದರೂ ಮತ್ತೆ ಮತ್ತೆ ನೆನಪಿಸ್ತಾ ಹೋದರು. ಅಂಥದ್ದೊಂದು ಬಹಳ ಅತ್ಯುತ್ತಮವಾದ ಮಾತನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕಾದದ್ದು ಯಾವುದು ಅಂತ ಅಂದರೆ, ಸರ್ವೇ ಕ್ಷಯಾಂತ ನಿಚಯಾ ಪತನಾಂತ ಸಮುಚ್ಛ್ರಯ ಸಂಯೋಗ ವಿಪ್ರಯೋಗಾಂತಹ ಮರಣಾಂತಂಚ ಜೀವಿತಂ. ಸಂಪಾದಿಸಿದ ಸಂಪತ್ತಿನ ಕೊನೆ ಎಲ್ಲಿ ಅಂತಂದರೆ ಸಂಪೂರ್ಣವಾಗಿ ಅದು ಖಾಲಿಯಾಗುವುದರಲ್ಲಿ, ಎತ್ತರ ಏರಿದ್ದರ ಕೊನೆಯಲ್ಲಿ ಅಂದರೆ ಬೀಳುವುದರಲ್ಲಿ, ಸಂಯೋಗ ಸೇರಿದ್ದರ ಕೊನೆಯಲ್ಲಿ ಅಂದರೆ ಬೇರ್ಪಡುವುದರಲ್ಲಿ, ಬದುಕಿನ ಕೊನೆಯಲ್ಲಿ ಅಂದರೆ ಸಾವಿನಲ್ಲಿ. ಹಾಗಾಗಿ ಏನೆಲ್ಲ ಬಂದಿದೆಯೋ ಅದು ಕಾಯಮ್ಮಾಗಿ ನಮ್ಮ ಜೊತೆಗೆ ನಿಲ್ಲೋದಿಲ್ಲ, ಅದು ಒಂದು ದಿನ ಇಲ್ಲವಾಗಲೇಬೇಕು ಅನ್ನುವ ಅಂಶ ಇದೆಯಲ್ಲ, ಅದು ಮನಸ್ಸಿನಲ್ಲಿ ಗಟ್ಟಿಯಾಗಿರಲಿ. ಹಾಗಂತ ಏನನ್ನೋ ಪಡೆದುಕೊಳ್ಳುವ, ಸಂಪಾದಿಸಿಕೊಳ್ಳುವ, ಬದುಕು ನಿರರ್ಥಕ ಅಂದುಕೊಂಡು ನಿರಾಶರಾಗಬೇಕು ಅಂತ ಅರ್ಥ ಅಲ್ಲ. ಆದರೆ ಇಷ್ಟು ಅಂಶವನ್ನು ನೆನಪಿನಲ್ಲಿಟ್ಟುಕೊಂಡು ಎಲ್ಲವನ್ನೂ ಸಂಪಾದಿಸಿಕೊಳ್ಳೋಣ. ಆಗ ಕಳೆದು ಹೋದಾಗ ನೋವಾಗೋದಿಲ್ಲ. ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.